ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹಲೋ ಮಿತ್ರ, ಸ್ಟಾಪ್, ಸಾಕು. ಯೂಟ್ಯೂಬ್ ಅಲ್ಲಿ ಟೈಮ್ ನ ವೇಸ್ಟ್ ಮಾಡಬೇಡಿ. ನಿಮ್ಗೆ ಎಕ್ಸಾಮ್ ಇದೆ, ಅದಕ್ಕೆ ನೀವು ಪ್ರಿಪೇರ್ ಆಗ್ಬೇಕು. ಅದಕ್ಕೆ ನಿಮ್ಗೆ ಯೂಸ್ಫುಲ್ ಆಗಿರತ್ತಂತ ಕೆಲವು ಸ್ಟಡಿ ಟಿಪ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಆದ್ರೆ ಈ ಸ್ಟಡಿ ಟಿಪ್ಸ್ ಅನ್ನ ನೀವು ನೋಡ್ತಾ ಇದೀರಂದ್ರೆ ನಂಗೆ ಒಂದು ಪ್ರಾಮಿಸ್ ಮಾಡ್ಬೇಕು. ಈ ವಿಡಿಯೋವನ್ನ ನೋಡಿ ಮುಗಿಸಿದ್ಮೇಲೆ ಬೇಗ ನಿಮ್ಮ ಫೋನ್ ನ ಆಫ್ ಮಾಡಿ ಓದಕ್ ಹೋಗ್ಬೇಕು. ಇಲ್ಲಾಂದ್ರೆ ನಿಮ್ಮ ಸ್ಟಡಿ ಮೆಥಡ್ ಸ್ಟ್ರಾಟಜಿಯನ್ನ ನೀವು ಕ್ರಿಯೇಟ್ ಮಾಡ್ಬೇಕು. ಪ್ರೊಕ್ರಾಸ್ಟಿನೇಟ್ ಮಾಡೋದನ್ನ ಬಿಟ್ಬಿಟ್ಟು ಇಮಿಡಿಯೇಟ್ ಆಗಿ ಓದಕ್ಕೆ ಹೋಗ್ತೀನಿ ಅಂದ್ರೆ ಒಂದು ಲೈಕ್ ನ ಮಾಡ್ಬಿಟ್ಟು ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಸ್ಟಡಿ ಬಗ್ಗೆ ಸೀರಿಯಸ್ ಆಗಿದ್ದೀರಿ ಅಂತ ನಾವು ನೋಡೋಣ. ಸೊ ಬನ್ನಿ, ಎಕ್ಸಾಮ್ ನ ಪ್ರಿಪರೇಷನ್ ನ ಸ್ಪೆಷಲ್ ಆದ ಸ್ಟಡಿ ಟಿಪ್ಸ್ ಅನ್ನ ನೋಡೋಣ. ನಂಬರ್ 1, 3 meals a day. ಯೂಶುವಲ್ ಆಗಿ ಈ ರೀತಿ ಎಕ್ಸಾಮ್ ಪ್ರಿಪರೇಷನ್ ಟೈಮ್ ಅಲ್ಲಿ ನಮಗೆ ಹಾಲಿಡೇಸ್ ಎಲ್ಲ ಸಿಗುತ್ತೆ. ಈ ಹಾಲಿಡೇಸ್ ಅಲ್ಲಿ ಮೆಜಾರಿಟಿ ಟೈಮ್ ಅನ್ನ ವೇಸ್ಟ್ ಮಾಡ್ಬಿಟ್ಟು ಕೊನೆ ದಿನಗಳಲ್ಲಿ ಓದ್ತೀವಿ. ಕೊನೆ ದಿನದಲ್ಲಿ ಭಯದಲ್ಲಿ ಚೆನ್ನಾಗಿ ಸ್ಟಡಿ ಮಾಡ್ತೀವಿ. ಆದ್ರೆ ದಿನ ಪೂರ್ತಿ ಬುಕ್ಕಿನ ಮುಂದ್ಗಡೆ ಕುತ್ಕೊಂಡು ಓದ್ತಾ ಇರೋದಕ್ಕಿಂತ, ಡೌಟ್ ಕೇಳ್ತೀನಿ ಅಂತ ಫ್ರೆಂಡ್ಗೆ ಮೆಸೇಜ್ ಮಾಡಿ ಹಂಗೆ ಚಾಟಿಂಗ್ ಮಾಡೋಣ ಆನ್ ಮಾಡೋದಕ್ಕಿಂತ, ರ್ಯಾಂಡಮ್ ಆಗಿ ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾವನ್ನ ಸ್ಕ್ರೋಲ್ ಮಾಡ್ಕೊಂಡು ಮತ್ತೆ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡೋದ್ಬಿಟ್ಟು, ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಈ ಶಾಲಾ ವರ್ಕ್ ಅನ್ನ ಮಾಡೋದ್ಕಿಂತ ಸ್ವಲ್ಪ ಸಮಯ ಓದಿದ್ರು ಕೂಡ ಡೆಡಿಕೇಟೆಡ್ ಆಗಿ ಡೀಪ್ ಆಗಿ ಸ್ಟಡಿ ಮಾಡೋದ್ರಿಂದ ನಿಮ್ಮ ರಿಸಲ್ಟ್ ಅನ್ನ ಸೂಪರ್ ಆಗಿ ಪಾಸಿಟಿವ್ ಡೈರೆಕ್ಷನ್ ಗೆ ತಗೊಂಡು ಹೋಗಬಹುದು. ಆವರೇಜ್ ಮತ್ತೆ ಎಕ್ಸ್ಟ್ರಾರ್ಡಿನರಿಗೆ ಇರೋ ಡಿಫರೆನ್ಸ್ ಏನ್ ಗೊತ್ತಾ? ಈ ಡೀಪ್ ವರ್ಕ್. ಸೊ 3 ಹೊತ್ತು ಊಟ ಮಾಡೋ ಹಾಗೆ ಒಂದಿನ ಓದೋದಕ್ಕೆ ಟೈಮ್ ಸಿಗುತ್ತೆ ಅಂದ್ರೆ 3 ಹೊತ್ತು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಬೆಳಿಗ್ಗೆ 8 ಗಂಟೆಗೆ ಹೇಳ್ತೀರಾ ಅಂತ ಅನ್ಕೊಳ್ಳಿ. ಆಗ 9:30 to 12, 2:30 to 5, ಈವ್ನಿಂಗ್ ಅಲ್ಲಿ ಊಟ ಮಾಡಕ್ಕಿಂತ ಮುಂಚೆ 6 to 8, ಮತ್ತೆ ಊಟ ಮಾಡಿದ್ಮೇಲೆ 8:30 to 10:30 ಅಂತ ಈ ರೀತಿ ಟೈಮ್ ಅನ್ನ ನೀವು ಬ್ಲಾಕ್ ಮಾಡಿದ್ರೆ ಈ ಟೈಮ್ ಅಲ್ಲಿ ಓದದ್ ಬಿಟ್ಟು ನೀವು ಯಾವುದೇ ವರ್ಕ್ ಅನ್ನ ಮಾಡ್ಲೇಬಾರ್ದು. ನಾ ಸ್ಟಡಿ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿ ನಿಮ್ಮ ಫೋನ್ ಅನ್ನ ಯಾರತ್ರಾದ್ರೂ ಕೊಟ್ಬಿಟ್ಟು ಯಾವ್ದೇ ಡಿಸ್ಟ್ರಾಕ್ಷನ್ ಇಲ್ದೆ ಡೀಪ್ ವರ್ಕ್ ಮಾಡಿ. ಈ ರೀತಿ ಸೆಷನ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಒಂದ್ ದಿನಕ್ಕೆ ನಿಮ್ಮಿಂದ 7 hours ಓದಕ್ಕಾಗುತ್ತೆ. ಇದನ್ನ 3 meals a day ಅಂತ ಏನಕ್ಕೆ ಹೇಳ್ತಾರಂದ್ರೆ, ಯೂಶುವಲ್ ಆಗಿ ನಿಮ್ಮ ಮನೆಯಲ್ಲಿ ಅಬ್ಸರ್ವ್ ಮಾಡಿ ನೋಡಿ. ಊಟ ಮಾಡಿದ್ಮೇಲೆ ಮನೆ ಶಾಂತವಾಗಿರುತ್ತೆ. ಬೆಳಿಗ್ಗೆ ಮುಂಚೆ ತಿಂಡಿ ತಿಂದ್ಮೇಲೆ ಅಪ್ಪ ಅಮ್ಮ ಹೊರಗಡೆ ಹೋದ್ರೆ ಮನೆ ಸ್ವಲ್ಪ ಶಾಂತ ರೀತಿಯಲ್ಲಿರುತ್ತೆ. ಇಲ್ಲ ಅಪ್ಪ ಆಫೀಸ್ಗೆ ಹೋದ್ರೆ ಅಮ್ಮ ಅಡಿಗೆ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಆವಾಗ ಡೀಪ್ ವರ್ಕ್ ಮಾಡೋದಕ್ಕೆ ಒಂದು ಟೈಮ್ ಸಿಗುತ್ತೆ. ಅದೇ ಸಮಯದಲ್ಲಿ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಎಲ್ರೂ ಸ್ವಲ್ಪ ಹೊತ್ತು ಒಂದು ನ್ಯಾಪ್ ತಗೊಳ್ಳೋದಕ್ಕೆ ರೂಮಿಗೆ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಊಟ ಮಾಡಿದ್ಮೇಲೆ ಅಷ್ಟ್ರ ಮಟ್ಟಿಗೆ ಜಾಸ್ತಿ ಗಲಾಟೆ ಎಲ್ಲ ಇರೋದೇ ಇಲ್ಲ. ಸೊ ಓವರ್ ಆಗಿ ಹೊಟ್ಟೆ ತುಂಬಾ ಊಟ ಮಾಡದೆ ಎಷ್ಟ್ ಬೇಕೋ ಅಷ್ಟನ್ನ ತಿನ್ಬಿಟ್ಟು ಮತ್ತೆ ಡಿಸ್ಟ್ರಾಕ್ಷನ್ ಕೊಡೋ ಆ ಫೋನ್ ಅನ್ನ ನೀವು ಬೇರೆಯವ್ರ ಹತ್ರ ಕೊಟ್ಬಿಟ್ಟು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನೀವು ಒಂದು ಡೀಪ್ ವರ್ಕ್ ಅನ್ನ ಮಾಡಕ್ಕಾಗುತ್ತೆ. ಮತ್ತೆ ಈವ್ನಿಂಗ್ ಅಥವಾ ನೈಟ್ ಟೈಮ್ ಅಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ವಾತಾವರಣ ಇರುತ್ತೆ. ಸೊ ಆದ್ರಿಂದನೇ 6 to 8, 8:30 to 10:30 ಅಂತ ಈ ರೀತಿ ಆಲ್ಟರ್ನೇಟಿವ್ ಸೆಷನ್ ನ ನಾವು ಚೂಸ್ ಮಾಡಿದೀವಿ. ನಿಮ್ಮ ಮನೆ ಯಾವ ಸಮಯದಲ್ಲಿ ಶಾಂತವಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಪರ್ಸನಲ್ ಆಗಿ ನಿಮ್ಗೊಂದು ಸ್ಟ್ರಾಟಜಿಯನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕರೆಕ್ಟ್ ಆದ ಶಾಂತವಾಗಿರೋ ಸಮಯದಲ್ಲಿ ನಿಮ್ಮ ಸ್ಟಡಿ ಸೆಷನ್ ನ ಫಾಲೋ ಮಾಡಕ್ಕಾಗುತ್ತೆ. ಕಂಟಿನ್ಯೂಸ್ ಆಗಿ ಬುಕ್ ಮುಂದಡೆ ಕೂರೋ ರೀತಿ ಇಲ್ದೆ ಬುಕ್ ಮುಂದಡೆ ಕೂತ್ರೆ ಕಂಪ್ಲೀಟ್ ಫೋಕಸ್ ಅನ್ನ ಅದರಲ್ಲಿ ಮಾತ್ರ ಕೊಡಕ್ಕಾಗತ್ತೆ. ಇದರಿಂದ ಶಾಲಾ ವರ್ಕ್ ಮಾಡದೆ ಡೀಪ್ ವರ್ಕ್ ಮಾಡಿದ ರೀತಿ ಇರುತ್ತೆ. ಯಾಕಂದ್ರೆ ಯಾವ್ದೇ ಡಿಸ್ಟ್ರಾಕ್ಷನ್ ಇಲ್ದೆ ಒಂದು ಸ್ಟಡಿಯನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. 5 ಗಂಟೆ ವೇಸ್ಟ್ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಶಾಲಾ ವರ್ಕ್ ಮಾಡೋದ್ಕಿಂತ ಆ 1 hour ಡೀಪ್ ವರ್ಕ್ ಸೆಷನ್ ನಿಮ್ಗೆ ಸೂಪರ್ ಆದ ರಿಸಲ್ಟ್ ಅನ್ನ ಕೊಡುತ್ತೆ. ಈಗ ಈ ವಿಡಿಯೋವನ್ನ ಪಾಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡಿ. ನಿಮ್ಮ 3 meals a day ಸ್ಟ್ರಾಟಜಿ ಹೇಗಿರ್ಬೇಕು ಅಂತ ನೀವು ಕಮೆಂಟ್ ಅಲ್ಲಿ ಹೇಳ್ಬಹುದು. ಯಾಕಂದ್ರೆ ಈ ವಿಷಯ ನಿಮಗೆ ಮಾತ್ರ ಹೆಲ್ಪ್ ಆಗದೆ ಬೇರೆ ಸ್ಟೂಡೆಂಟ್ಗೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಇಲ್ಲ ಕಮೆಂಟ್ ಬಾಕ್ಸ್ ಅನ್ನ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ನೋಟ್ಬುಕ್ ಅಥವಾ ಜರ್ನಲ್ ನ ತಗೊಂಡು ನಿಮ್ಮ 3 meals a day ಸ್ಟ್ರಾಟಜಿ ಐಡಿಯಾ ಹೇಗಿರ್ಬೇಕು ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಐಡಿಯಾವನ್ನ ಜನರೇಟ್ ಮಾಡಿ. ಸುಮ್ನೆ ಈ ವಿಡಿಯೋವನ್ನ ನೋಡೋದ್ಕಿಂತ ಇದನ್ನ ನೋಡ್ತಾ ಇರ್ಬೇಕಾದ್ರೆ ಅದಕ್ಕೆ ತಕ್ಕಂತೆ ಆಕ್ಷನ್ ನ ನೀವು ತಗೊಂಡ್ರೆ ನಿಮ್ಗೆ ನಿಜವಾಗ್ಲೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ನೋಟ್ ಡೌನ್ ಮಾಡ್ಬಿಟ್ರ? ಓಕೆ, ಬನ್ನಿ ಮುಂದಿನ ಪಾಯಿಂಟ್ ಅನ್ನ ನೋಡೋಣ. ನಂಬರ್ 2, ಪ್ರಿಪೇರ್ ಅ ಸ್ಟಡಿ ಸ್ಪೇಸ್. ಈ ರೀತಿ ಡೀಪ್ ವರ್ಕ್ ಸೆಷನ್ ಗೆ ಬರ್ಬೇಕಂದ್ರೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆದ ಆಲ್ಟರ್ ಈಗೋ ಎಫೆಕ್ಟ್ ಅಲ್ಲಿ ನೋಡಿದ ರೀತಿ ನಿಮ್ಮಲ್ಲಿರೋ ಜೀನಿಯಸ್ ಮೋಡ್ ಅನ್ನ ಹೊರಗಡೆ ತರೋದಿಕ್ಕೆ ನಿಮ್ಮ ಬ್ರೈನ್ ಗೆ ಒಂದು ಸ್ವಿಚ್ ಬೇಕಾಗುತ್ತೆ. ಅಂದ್ರೆ ಆ ಸ್ವಿಚ್ ಅನ್ನ ಹಾಕದ್ ಕೂಡಲೇ ನಾನು ಜೀನಿಯಸ್ ಆಗಿ ಬದಲಾಗ್ತೀನಿ, ಯಾವಾಗ್ಲೂ ಫೋಕಸ್ಡ್ ಆಗಿ ಸ್ಟಡಿ ಮಾಡ್ತೀನಿ ಅಂತ ಒಂದು ಮೈಂಡ್ ಸೆಟ್ ಗೆ ಬರೋದಿಕ್ಕೆ ನಿಮ್ಗೆ ಒಂದು ಟ್ರಿಗರ್ ಪಾಯಿಂಟ್ ಅಥವಾ ಸ್ವಿಚ್ ಬೇಕಾಗುತ್ತೆ. ಈ ಟ್ರಿಗರ್ ಪಾಯಿಂಟ್ ಅಲ್ಲಿ ಸ್ವಿಚ್ ಆಕ್ಟ್ ಆಗೋದಿಕ್ಕೆ ನಮ್ಗೆ ಒಂದು ಸ್ಟಡಿ ಸ್ಪೇಸ್ ಬೇಕಾಗುತ್ತೆ. ನಿಮ್ಗೆ ಸಪರೇಟ್ ರೂಮ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮನ್ನ ಈ ಸ್ಟಡಿ ಮೋಡ್ಗೆ ಕರ್ಕೊಂಡ್ ಬರೋ ಹಾಗೆ ಒಂದು ಅರೇಂಜ್ಮೆಂಟ್ ಅನ್ನ ನೀವು ಮಾಡ್ಕೊಳ್ಳಿ. ಆ ಜಾಗದಲ್ಲಿ ಆ ಅರೇಂಜ್ಮೆಂಟ್ ಅನ್ನ ಮಾಡ್ಬಿಟ್ಟು ನೀವು ಕೂತ್ಬಿಟ್ರೆ ಬರೀ ಡೀಪ್ ವರ್ಕ್ ಸೆಷನ್ ಮಾತ್ರ ಫಾಲೋ ಮಾಡ್ತೀನಿ, ಒಂದು ಜೀನಿಯಸ್ ರೀತಿ ಕಂಪ್ಲೀಟ್ ಫೋಕಸ್ಡ್ ಆಗಿ ಸ್ಟಡಿ ಮಾಡ್ತೀನಿ ಅಂತ ಒಂದು ಸ್ಟೋರಿಯನ್ನ ನಿಮ್ಮ ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಆ ಸ್ಟೋರಿ ಅಥವಾ ಕ್ಯಾರೆಕ್ಟರ್ ಟ್ರಿಗರ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗೋ ರೀತಿ ಒಂದು ಸ್ಟಡಿ ಸ್ಪೇಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಸುಮಾರು ರೂಮ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನೀವು ಯೂಶುವಲ್ ಆಗಿ ಎಲ್ಲಿ ಕುತ್ಕೊಂಡು ಓದ್ತಿರೋ ಆ ಜಾಗವನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳಿ. ಸ್ವಲ್ಪ ಇಂಪ್ರೂವ್ ಆಗೋ ರೀತಿ ಬದಲಾಯಿಸ್ಕೊಳ್ಳಿ. 1-2 ಬುಕ್ ಅನ್ನ ನೀಟಾಗಿ ಜೋಡಿಸ್ಕೊಳ್ಳಿ. ನೀವು ಯಾವಾಗ್ಲೂ ಓದೋ ರೀತಿನೇ ಆ ಜಾಗ ಇರಬೇಕು, ಆದ್ರೆ ಡಿಫ್ರೆಂಟ್ ಆಗಿರ್ಬೇಕು, ಹೊಸದಾಗಿ ಇರೋ ರೀತಿ ಫೀಲ್ ಕೊಡಬೇಕು.
ಈ ರೀತಿ ಅರೇಂಜ್ ಮಾಡ್ಕೊಂಡ್ರೆ ಈ ಅರೇಂಜ್ಮೆಂಟ್ ಮತ್ತೆ ಸೆಟಪ್ ನಿಮ್ಮ ಆಲ್ಟರ್ ಈಗೋವನ್ನ ಟ್ಯಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟಡಿ ಮಾತ್ರ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಈ ರೀತಿ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಓದಿದ್ರೆ ಮಾತ್ರ 1 ಅವರ್ ಓದಿದ್ರು 2 ಅವರ್ ಓದಿದ್ರು ಕೂಡ ಅದು 10 ಟೈಮ್ಸ್ ಪ್ರೊಡಕ್ಟಿವ್ ಆದ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ಈ ರೀತಿ ಆಲ್ಟರ್ ಈಗೋ ಮೈಂಡ್ ಸೆಟ್ ಅನ್ನ ಟ್ರಿಗರ್ ಮಾಡೋದಿಕ್ಕೆ ನಿಮ್ಮ ಸ್ಟಡಿ ಸ್ಪೇಸ್ ಅನ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ನಂಬರ್ 3, ಗೋ ದೇರ್ ವಿತ್ ಟಾರ್ಗೆಟ್ ಇನ್ ಮೈಂಡ್. ಫಸ್ಟ್ ಟೈಮ್ ಬ್ಲಾಕಿಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಡೀಪ್ ಮಾಡೋದಕ್ಕೆ ಒಂದು ಸ್ಟಡಿ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಅರ್ಥ ಆಯ್ತು. ಆದ್ರೆ ಈ ರೀತಿ ಸ್ಟಡೀಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಕಮ್ಮಿಯಾದ ಟೈಮ್ ಅಲ್ಲಿ ಎಫೆಕ್ಟಿವ್ ಆಗಿ ನೀವು ಇರ್ಬೇಕಂದ್ರೆ ನೀವು ಪಾರ್ಕಿನ್ಸನ್ ಲಾ ವನ್ನ ಯೂಸ್ ಮಾಡ್ಬೇಕು. ಅಂದ್ರೆ ಪಾರ್ಕಿನ್ಸನ್ ಲಾನ ಪ್ರಕಾರ ಒಂದು ವಿಷಯವನ್ನ ಮುಗಿಸೋದಿಕ್ಕೆ ನಾವು ನಮ್ಮ ಮೈಂಡ್ಗೆ ಎಷ್ಟು ಟೈಮ್ ಅನ್ನ ನಾವೇ ಅದಕ್ಕೆ ಕೊಡ್ಕೋತೀವೋ ಆ ಟೈಮ್ ಅಲ್ಲೇ ಅದನ್ನ ಮುಗಿಸ್ತೀವಿ. ಸೊ ಈಗ ಒಂದು ಟೈಮ್ ಅನ್ನ ಬ್ಲಾಕ್ ಮಾಡ್ಕೊಂಡು ಮಾರ್ನಿಂಗ್ ಸೆಷನ್ ಅಲ್ಲಿ 2.5 ಅವರ್ಸ್ ಓದ್ತೀರಾ ಅಂದ್ರೆ ಆ ಸಮಯದಲ್ಲಿ ಯಾವ ವಿಷಯವನ್ನ ಓದಿ ಮುಗಿಸ್ತೀರಾ ಅಂತ ಒಂದು ಟಾರ್ಗೆಟ್ ಜೊತೆಗೆ ಹೋಗಿ. ಈ ರೀತಿ ಟಾರ್ಗೆಟ್ ಇಟ್ಕೊಂಡು ಆ ಜಾಗಕ್ಕೆ ಹೋದ್ರೆ ಮಾತ್ರ ಬೇಗ ಬೇಗ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಟೈಮ್ ಡೆಡ್ ಲೈನ್ ನಿಮ್ನ ನ್ಯಾಚುರಲ್ ಆಗಿ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಈ ರೀತಿ ಓದೋ ವಿಷಯ ಒಂದು ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಥವಾ ಒಂದು ಗೇಮ್ ರೀತಿ ಚೇಂಜ್ ಆಗೋದ್ರಿಂದ ನೀವು ಅದರಲ್ಲಿ ಇನ್ನೂ ಚೆನ್ನಾಗಿ ಫೋಕಸ್ ಮಾಡಿ ಓದ್ತೀರಾ. ಇಲ್ಲ ಅಂದ್ರೆ ಲಿಮಿಟೆಡ್ ಓವರ್ಸ್, ಟಾರ್ಗೆಟೇ ಇಲ್ದಿರೋ ಕ್ರಿಕೆಟ್ ರೀತಿ ಯಾವುದೇ ಡೈರೆಕ್ಷನ್ ಇಲ್ದೆ ಸುಮ್ನೆ ಆಟ ಆಡೋ ಹಾಗೆ ಆಗ್ಬಿಡುತ್ತೆ. ಸೊ ಈ ಚಾಪ್ಟರ್ ಅನ್ನ ಮುಗಿಸ್ತೀನಿ, ಈ ಟಾಪಿಕ್ ಅನ್ನ ಮುಗಿಸ್ತೀನಿ ಅಂತ ಒಂದು ಟಾರ್ಗೆಟ್ ಜೊತೆಗೆ ನೀವು ಓದೋದಕ್ಕೆ ಕುತ್ಕೊಳ್ಳಿ. ಅದು ನಿಮ್ಮ ಸ್ಟಡಿ ಸೆಷನ್ ಅನ್ನ ಇನ್ನೂ ಪ್ರೊಡಕ್ಟಿವ್ ಆಗಿ ಇಂಪ್ರೂವ್ ಮಾಡುತ್ತೆ. ನಂಬರ್ 4, ಔಟ್ಪುಟ್ ಈಸ್ ಗ್ರೇಟರ್ ದ್ಯಾನ್ ಇನ್ಪುಟ್. ಒಂದು ಟಾಪಿಕ್ ಅನ್ನ ಹೊಸದಾಗಿ ಓದ್ತಾ ಇದೀರಂದ್ರೆ ಅದರಲ್ಲಿ ಇನ್ಪುಟ್ ತಗೊಳ್ಳೋದು ಒಳ್ಳೆ ವಿಷಯನೇ. ಅಂದ್ರೆ ಬುಕ್ ಅನ್ನ ಓದಿ ಬೈ ಹಾರ್ಟ್ ಹೊಡೆದು ಮನಸ್ಸಲ್ಲಿ ನಿಲ್ಲೋ ರೀತಿ ಮಾಡ್ಕೊಳ್ಳೋದು ಇದು ಕರೆಕ್ಟೇ. ಆದ್ರೆ ಇದನ್ನೇ ಕಂಟಿನ್ಯೂಸ್ ಆಗಿ ಸ್ಟಡಿ ಸೆಷನ್ ಅಲ್ಲಿ ಮಾಡ್ತಾ ಇದ್ರೆ ಬುಕ್ಕಲ್ಲಿ ಅದಿದೆ ಅದನ್ನ ನೋಡಿ ನೀವು ಓದ್ತಾ ಇದೀರಾ ಅಂತ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತು. ಆದ್ರೆ ನಿಮ್ಗೆ ಅದು ಪರ್ಸನಲ್ ಆಗಿ ಗೊತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ ನೀವು ಇನ್ಪುಟ್ ಅನ್ನ ಬೇಕಾದಷ್ಟು ಕೊಟ್ಬಿಟ್ಟು ಔಟ್ಪುಟ್ ಅನ್ನ ತೆಗೆಯೋದಕ್ಕೆ ನೋಡ್ಬೇಕು. ಅಂದ್ರೆ ಕ್ವಶನ್ ಬೇಸ್ಡ್ ಲರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಮ್ಯಾಥ್ಸ್ ಓದ್ತಾ ಇದ್ರೆ ಸಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಥಿಯರಿ ಬೇಸ್ ಸಬ್ಜೆಕ್ಟ್ ಅನ್ನ ಓದ್ತಾ ಇದ್ರೆ ಬುಕ್ಸ್ ಏನೇ ಇಲ್ಲದೆ ಹೋದ್ರು ಕೂಡ ನೀವು ಒಬ್ಬಂಟಿ ಆಗಿದ್ರು ನಿಮ್ಮ ಕೈಯಲ್ಲಿ ಒಂದು ಟಾಪಿಕ್ ಅನ್ನ ಕೊಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಅಂದ್ರೆ ನಿಮ್ಮ ಬ್ರೈನ್ ಇಂದ ಆ ಇನ್ಫಾರ್ಮೇಶನ್ ಅನ್ನ ರೀಕಲೆಕ್ಟ್ ಮಾಡ್ಕೊಂಡು ಔಟ್ಪುಟ್ ಆಗಿ ತರಕ್ಕಾಗತ್ತಾ ಅಂತ ನೋಡ್ಬೇಕು. ಈ ರೀತಿ ಔಟ್ಪುಟ್ ಆಗಿ ತರೋದಕ್ಕೆ ನೋಡ್ಬೇಕಾದ್ರೆ ಒಂದೊಂದ್ ಕಡೆ ನೀವು ಸ್ಟಕ್ ಆಗ್ತೀರಾ. ಆ ಸ್ಟಕ್ ಆಗೋ ಫೀಲಿಂಗ್ ಅನ್ನ ಓದೋವಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ರೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಆ ಟಾಪಿಕ್ ಅನ್ನ ಓದ್ಬೇಕಾದ್ರೆ ನಿಮ್ಮ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಸ್ಟೋರ್ ಆಗೋದಿಕ್ಕೆ ಜಾಸ್ತಿ ಚಾನ್ಸಸ್ ಇದೆ. ಆದ್ರೆ ಈ ಸ್ಟಕ್ ಆಗೋ ಫೀಲಿಂಗ್ ಅನ್ನ ಎಕ್ಸಾಮ್ ಅಲ್ಲಿ ಫೀಲ್ ಮಾಡಿದ್ರೆ ಅಷ್ಟೇ ಡಿಸಾಸ್ಟರ್ ಆಗುತ್ತೆ. ಅಷ್ಟೊತ್ತು ಸ್ಟಡಿ ಮಾಡ್ದೆ ಬುಕ್ ನ ನೋಡ್ತಾ ಇದ್ದೆ, ಇಲ್ಲಿ ಏನೋ ಬರುತ್ತೆ ಅಂತ ಗೊತ್ತು, ಆದ್ರೆ ಈಗ ನೆನಪೇ ಆಗ್ತಿಲ್ಲ ಅಂತ ನೀವು ತುಂಬಾ ಸ್ಟ್ರೆಸ್ ಆಗ್ತೀರಾ. ಅದು ಬೇರೆ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೂ ಕೂಡ ಅಫೆಕ್ಟ್ ಮಾಡುತ್ತೆ. ಸೊ ಔಟ್ಪುಟ್ ಬೇಸ್ಡ್ ಲರ್ನಿಂಗ್ ಅಂದ್ರೆ ಆಕ್ಟಿವ್ ರಿಕಾಲಿಂಗ್ ಲರ್ನಿಂಗ್ ಅಲ್ಲಿ ನೀವು ಫೋಕಸ್ ಮಾಡಿ ಅದೇ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸ್ಪೆಸಿಫಿಕ್ ಆಗಿ ಇಂಜಿನಿಯರಿಂಗ್ ಮಾಡ್ತಾ ಇದ್ರೆ ಈ ಟ್ರಿಕ್ ಅನ್ನ ಫಾಲೋ ಮಾಡಿ. ಸೆಮಿಸ್ಟರ್ ಎಕ್ಸಾಮ್ ಅಲ್ಲೇ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಒಂದು ಬುಕ್ ನ ಒಳಗಡೆ ಹೋಗಿ ಓದ್ದೆ ಬುಕ್ ನ ಹೊರಗಡೆಯಿಂದ ಓದಿ. ಅಂದ್ರೆ ಸಿಲೆಬಸ್ ಅನ್ನ ಒಂದು ಜಾಗದಲ್ಲಿ ಹಿಂಟ್ಸ್ ಡೆವಲಪ್ಮೆಂಟ್ ರೀತಿ ಒಂದೊಂದು ಚಾಪ್ಟರ್ ಅಲ್ಲಿ ಟಾಪಿಕ್ಸ್ ಅನ್ನ ಕೊಟ್ಟಿರ್ತಾರೆ. ಒಂದೊಂದು ಟಾಪಿಕ್ ಅಲ್ಲೂ ಚಿಕ್ಕ ಕ್ವಶನ್ ಕೊಟ್ರೆ ಹೇಗೆ ಆನ್ಸರ್ ಮಾಡೋದು, ಮೀಡಿಯಂ ಕ್ವಶನ್ ಕೇಳಿದ್ರೆ ಹೇಗೆ ಆನ್ಸರ್ ಮಾಡೋದು, ಡೀಟೇಲ್ ಕ್ವಶನ್ ಕೇಳಿದ್ರೆ ಹೇಗೆ ಆನ್ಸರ್ ಮಾಡೋದು ಅಂತ ಈ ರೀತಿ ಕ್ವಶನ್ಗೆ ತಕ್ಕಂತೆ ರೆಡಿ ಆಗೋದಕ್ಕೆ ನೀವು ಟ್ರೈ ಮಾಡಿ. ಸಿಲೆಬಸ್ ಅಲ್ಲಿ ಈ ಟಾಪಿಕ್ ಅನ್ನ ಇವತ್ತು ಓದ್ತಾ ಇದೀವಿ, ಇದನ್ನ 2 ಮಾರ್ಕ್ಸ್ ಗೆ ಕೇಳಿದ್ರೆ ಹೇಗ್ ಬರೆಯೋದು, 8 ಮಾರ್ಕ್ಸ್ ಗೆ ಕೇಳಿದ್ರೆ ಹೇಗ್ ಬರೆಯೋದು, ಇಲ್ಲ 15 ಮಾರ್ಕ್ಸ್ ಗೆ ಕೇಳಿದ್ರೆ ಹೇಗ್ ಬರೆಯೋದು ಅಂತ ಕ್ವಶನ್ ಟೈಪ್ಸ್ ಅನ್ನ ನೀವು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಆ ಕ್ವಶನ್ ನ ಹೇಗೆ ಟ್ಯಾಕಲ್ ಮಾಡ್ತೀರಾ ಅಂತ ಎಕ್ಸಾಮ್ ಬ್ಯಾಟಲ್ ಮೋಡ್ ಅನ್ನ ಓದ್ಬೇಕಾದ್ರೇನೆ ನೀವು ತಂದ್ಬಿಟ್ರೆ ತುಂಬಾ ಈಸಿಯಾಗಿ ನಿಮ್ಮ ಸೆಮಿಸ್ಟರ್ ಪೇಪರ್ ಅನ್ನ ಕ್ಲಿಯರ್ ಮಾಡಕ್ಕಾಗತ್ತೆ. ಸೊ ಕಾಲೇಜ್ ಸ್ಟೂಡೆಂಟ್ ಆಗಿ ನೀವು ಇದ್ರೆ ಸಿಲೆಬಸ್ ಅನ್ನ ನೀವು ತೆಗೆದಿಟ್ಕೊಂಡು ನೀವೇ ಕ್ವಶನ್ ನ ಫಾರ್ಮ್ ಮಾಡ್ಕೊಳ್ಳಿ. ಎಕ್ಸಾಮ್ ಫೀಲಿಂಗ್ ಅನ್ನ ಓದ್ಬೇಕಾದ್ರೆ ತಗೊಂಬನ್ನಿ. ಇದರಿಂದ ರಿಸಲ್ಟ್ ತುಂಬಾ ಸೂಪರ್ ಆಗಿ ಇಂಪ್ರೂವ್ ಆಗುತ್ತೆ. ನಂಬರ್ 5, ಟೆಂಪರರಿ ಕ್ವಿಟ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಪ್ರಾಬ್ಲಮ್ ಗೊತ್ತಾ? ಓವರ್ ಸ್ಟಿಮ್ಯುಲೇಷನ್. ನಿಮ್ಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು, ನೇಬರ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತ, ಯಾವ ಸ್ಟೋರಿ ಹಾಕ್ತಾ ಇದಾರೆ, ಯಾವ ಫೋಟೋವನ್ನ ಹಾಕ್ತಾ ಇದಾರೆ, ಯಾರ ಜೊತೆ ಮಾತಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಬರ್ತಾರೆ ಅಂತ ಎಲ್ಲವನ್ನ ಅಪ್ಡೇಟ್ ಮಾಡ್ತಾ ಇರೋ ಒಂದು ಜಾಗ ಇದು. ನೀವೊಂದು ಮಾರ್ನಿಂಗ್ ಸ್ಟಡಿ ಸೆಷನ್ ಅಲ್ಲಿ ಫೋನ್, ಲ್ಯಾಪ್ಟಾಪ್ ಯಾವ್ದನ್ನು ನೋಡದೆ ಒಂದು ವಿಷಯದಲ್ಲಿ ಚೆನ್ನಾಗಿ ಫೋಕಸ್ ಕೊಟ್ಟು ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಆದ್ರೆ ಆಫ್ಟರ್ನೂನ್ ಸ್ಟಡಿ ಸೆಷನ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಊಟ ಮಾಡ್ಬೇಕಾದ್ರೆ ಅಥವಾ ರಿಲ್ಯಾಕ್ಸ್ ಮಾಡ್ಬೇಕಾದ್ರೆ ನೀವು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತೀರಾ. ಇಂಟರ್ನೆಟ್ ನ ಕಂಟೆಂಟ್ ಇಂದ ಓವರ್ ಸ್ಟಿಮ್ಯುಲೇಟ್ ಆಗ್ತಾ ಇದೀರಾ. ಸ್ಕ್ರೋಲ್ ಮಾಡ್ತಾ ಇದೀರಾ, ಅದನ್ನ ನೋಡ್ತೀರಾ, ಇದನ್ನ ನೋಡ್ತೀರಾ, ನಿಮ್ಮ ಫ್ರೆಂಡ್ಸ್ ಏನ್ ಮಾಡ್ತಾ ಇದಾರಂತ ಯೋಚನೆ ಮಾಡ್ತೀರಾ, ಅವರು ಆ ಟೂರ್ ಹೋದ್ರು, ಈ ಟ್ರಿಪಿಗೆ ಹೋದ್ರು ಅಂತ ಅದೆಲ್ಲ ನೋಡಾಯ್ತು. ಇದೆಲ್ಲ ಇನ್ಪುಟ್ ಆಗಿ ನಿಮ್ಮ ಬ್ರೈನ್ ಗೆ ಸಿಕ್ಕಿದ್ಮೇಲೆ ಅದು ಲೈಟ್ ಆಗಿ ಎಲಿವೇಟೆಡ್ ಡೋಪಮೈನ್ ಅನ್ನ ಪ್ರೊಡ್ಯೂಸ್ ಮಾಡ್ಬಿಡುತ್ತೆ. ಸೊ ನೀವು ಸೆಕೆಂಡ್ ಸ್ಟಡಿ ಸೆಷನ್ ಅಲ್ಲಿ ಕೂತ್ಕೊಂಡು ಫೋಕಸ್ ಮಾಡ್ಬೇಕು ಅಂತ ನೀವು ಟ್ರೈ ಮಾಡಿದಾಗ ಸುಮಾರು ವಿಷಯ ನಿಮ್ಮ ಬ್ರೈನ್ ಗೆ ಇನ್ಪುಟ್ ಆಗಿ ಸಿಕ್ಕಿ ಓವರ್ ಸ್ಟಿಮ್ಯುಲೇಟ್ ಆಗಿದ್ರಿಂದ ಎಲ್ಲೋ ನೋಡಿದ ಒಂದು ಫೋಟೋ, ನಿಮ್ಮ ಫ್ರೆಂಡ್ಸ್ ಮಾಡಿರೋ ಒಂದು ವಿಷಯ ಫೋನ್ ನಿಮ್ಮ ಕೈಯಲ್ಲಿ ಇಲ್ಲ ಅಂದ್ರೂ ಕೂಡ
ಅದನ್ನ ನೆನ್ಪು ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಬುಕ್ ಅನ್ನು ನೋಡ್ಕೊಂಡು ಡೇ ಡ್ರೀಮ್ ಮಾಡೋದಕ್ಕೂ ಕೂಡ ಸುಮಾರು ಚಾನ್ಸ್ ಇರುತ್ತೆ. ಆದ್ರಿಂದ ಆ ಎಫೆಕ್ಟಿವ್ ಸ್ಟಡಿ ಸೆಷನ್ ನ ನಿಮ್ಮಿಂದ ಕಂಟಿನ್ಯೂ ಮಾಡಕ್ಕಾಗಲ್ಲ. ಸೊ ಪರ್ಸನಲ್ ಆಗಿ ಹೈಸ್ಕೂಲ್ ಮತ್ತೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಟೆಂಪ್ರರಿ ಆಗಿ ಸೋಷಿಯಲ್ ಮೀಡಿಯಾವನ್ನ ನಾನು ಕ್ವಿಟ್ ಮಾಡ್ಬಿಡ್ತೀನಿ. ಓದನ್ನ ಮಾತ್ರ ನನ್ನ ಗೇಮ್ ಆಗಿ ಬದಲಾಯಿಸ್ಕೊತೀನಿ. ಬೇರೆ ವಿಷಯನ ಗೇಮ್ ಆಗಿ ಬದಲಾಯಿಸ್ಕೊಂಡ್ರೆ ಅದು ಓದೋದಕ್ಕಿಂತ ಅಟ್ರಾಕ್ಟಿವ್ ಆಗಿರುತ್ತೆ. ಅದ್ರ ಬಗ್ಗೆ ಮಾತ್ರ ನಮ್ಮ ಬ್ರೈನ್ ಥಿಂಕ್ ಮಾಡುತ್ತೆ. ಈ ರೀತಿ ಒಂದು ಟೆಂಪ್ರರಿ ಕುಟ್ಟನ್ನ ಮಾಡಿದ ತಕ್ಷಣ ಮತ್ತೆ ಸೋಷಿಯಲ್ ಮೀಡಿಯಾದಕ್ಕೆ ಬಂದ್ಬಿಡ್ತೀನಿ. ಆವಾಗ ನಮ್ಮ ಫ್ರೆಂಡ್ ಜೊತೆ ಕ್ಯಾಚ್ ಅಪ್ ಮಾಡ್ಕೋಬಹುದು. ಹೇಗಿದ್ರು ಅವ್ರು ಹಾಕಿದ ಪೋಸ್ಟ್ ಎಲ್ಲ ಅಲ್ಲೇ ಇರುತ್ತೆ, ನಿಮ್ಗೆ ಬೇಕು ಅಂದಾಗ ನೋಡ್ಕೋಬಹುದು. ಸೊ ಓದ್ಬೇಕು ಅನ್ನೋ ಆ ಸಮಯದಲ್ಲಿ ನಮ್ಮ ಡೋಪಮೈನ್ ಬೇಸ್ ಲೆವೆಲ್ ತುಂಬಾ ಕಮ್ಮಿ ಇರಬೇಕು ಅಂತ ಈ ವಿಷಯವನ್ನ ಎಕ್ಸಾಮ್ ನ ಫೇಸ್ ಮಾಡಬೇಕಾದ್ರೆ ನಾನು ಫಾಲೋ ಮಾಡ್ತಾ ಇದ್ದೆ. ಅದು ನಿಜವಾಗ್ಲೂ ತುಂಬಾ ಎಫೆಕ್ಟಿವ್ ಆಗಿತ್ತು. ಸೊ ಇದು ನಿಮ್ಗೆ ಲಾಜಿಕಲ್ ಆಗಿ ಸರಿಯಾಗಿ ಅನ್ಸಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಂಬರ್ 6, ಎಕ್ಸರ್ಸೈಸ್, ಡಯಟ್ ಅಂಡ್ ಸ್ಲೀಪ್. ಬ್ರೈನ್ ಚೆನ್ನಾಗಿ ಫಂಕ್ಷನ್ ಆಗೋದಕ್ಕೆ ಸ್ಪಾರ್ಕ್ ಅನ್ನೋ ಬುಕ್ ಅಲ್ಲಿ ಎಕ್ಸರ್ಸೈಸ್ ತುಂಬಾ ಮುಖ್ಯ ಅಂತ ಹೇಳಿದ್ದಾರೆ. ಅದು ಪರ್ಟಿಕ್ಯುಲರ್ ಆಗಿ ಕಾರ್ಡಿಯೋ ಅಥವಾ ಏರೋಬಿಕ್ಸ್ ಎಕ್ಸರ್ಸೈಸ್ ಅನ್ನೋದು ನಮ್ಮ ಬ್ರೈನ್ ಅಲ್ಲಿ BDNF ಪ್ರೊಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಟ್ಲೀಸ್ಟ್ ಎಕ್ಸಾಮ್ ಟೈಮ್ ಅಲ್ಲಾದ್ರೂ ನಿಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಆಗೋದಕ್ಕೆ ಜಾಗಿಂಗ್, ರನ್ನಿಂಗ್, ಸ್ಕಿಪ್ಪಿಂಗ್ ಅಂತ ಈ ರೀತಿ ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿಯನ್ನ ನೀವು ಮಾಡಿ. ಅದೇ ಸಮಯದಲ್ಲಿ ಬ್ರೈನ್ ಗೆ ಹೆಲ್ಪ್ಫುಲ್ ಆಗಿ ಇರೋ ಹಾಗೆ ಕೆಲವು ಬ್ರೈನ್ ಫುಡ್ ಅನ್ನು ಕೂಡ ತಗೊಳ್ಳಿ. ಬಾದಾಮಿ, ಬೆಂಡೆಕಾಯಿ ಮತ್ತೆ ಒಮೆಗಾ 3 ಕೊಡೋ ಕಂಟೆಂಟ್ ಅನ್ನ ನಿಮ್ಮ ಬ್ರೈನ್ ಆಪ್ಟಿಮೈಸ್ ಆಗೋದಕ್ಕೆ ಆಡ್ ಮಾಡ್ಕೊಳ್ಳಿ. ಈ ರೀತಿ ಬ್ರೈನ್ ಫುಡ್ ಎಲ್ಲ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನೆಲ್ ನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರೋ ಈ ವಿಡಿಯೋವನ್ನ ನೀವು ನೋಡಿ. ಮತ್ತೆ ಫೈನಲ್ ಆಗಿ ನಮ್ಮ ಬ್ರೈನ್ ನ ಟಾಕ್ಸಿಕ್ ವೇಸ್ಟ್ ಅನ್ನ ರಿಮೂವ್ ಮಾಡ್ಬಿಟ್ಟು ಆ ದಿನದಲ್ಲಿ ಕಲ್ತ್ಕೊಂಡ ಎಲ್ಲಾ ವಿಷಯವನ್ನ ಸರಿಯಾಗಿ ಮೈಂಡ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ಕೊಂಡ್ರೆ, ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಒಂದೇ ಸಮಯದಲ್ಲಿ ಸುಮಾರು ಆಪ್ ನ ಓಪನ್ ಮಾಡ್ಕೊಂಡು ಅದನ್ನ ಹೀಟ್ ಮಾಡಿ ರ್ಯಾಮ್ ಗೆ ಓವರ್ಲೋಡ್ ಕೊಡೋ ಹಾಗೆ ನಿಮ್ಮ ಬ್ರೈನ್ ಕೂಡ ಹ್ಯಾಂಗ್ ಆಗಬಾರ್ದು ಅಂತ ಅನ್ಕೊಂಡ್ರೆ ಈ ಎಕ್ಸಾಮ್ ಟೈಮ್ ಫುಲ್ ಆಗಿ ಪ್ರಾಪರ್ ಆಗಿ 7 to 8 ಅವರ್ಸ್ ಸ್ಲೀಪ್ ಅನ್ನ ಮೇಂಟೈನ್ ಮಾಡಿ. ಆವಾಗ್ಲೇ ಓದಿದೆಲ್ಲವೂ ಕೂಡ ಚೆನ್ನಾಗಿ ನೆನಪಿರುತ್ತೆ. ಇಲ್ಲಾಂದ್ರೆ ಸ್ಟ್ರೆಸ್ಡ್ ಆಗಿ, ಸ್ಲೀಪಿ ಆಗಿ ಕೆಲವು ವಿಷಯವನ್ನ ಮರ್ತೋಗ್ಬಿಟ್ಟು ಇಲ್ಲ ಮ್ಯಾಥ್ಸ್ ರೀತಿ ಕ್ಯಾಲ್ಕುಲೇಷನ್ ಇರೋ ಎಕ್ಸಾಮ್ ಅನ್ನ ಬರಿಬೇಕಾದ್ರೆ ನಿದ್ದೆಗಣ್ಣಲ್ಲಿ ಪ್ಲಸ್ ಹಾಕೋ ಜಾಗದಲ್ಲಿ ಮೈನಸ್ ಹಾಕ್ಬಿಟ್ರೆ ಟೋಟಲ್ ಕ್ಯಾಲ್ಕುಲೇಷನ್ ತಪ್ಪಾಗ್ಬಿಡುತ್ತೆ. ಸೊ ನಿಮ್ಮ ಬ್ರೈನ್ ಮತ್ತೆ ಫಿಸಿಕಲ್ ಹೆಲ್ತ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಿಕ್ಕೆ, ಮೆಮೊರಿ ಪವರ್ ಅನ್ನ ಆಪ್ಟಿಮೈಸ್ ಮಾಡೋದಿಕ್ಕೆ ಎಕ್ಸರ್ಸೈಸ್, ಡಯಟ್, ಸ್ಲೀಪ್ ಅನ್ನ ಕೂಡ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ. ಆವಾಗಲೇ ಎಕ್ಸಾಮ್ ಟೈಮ್ ಅಲ್ಲಿ ನೀವು ನಿಮ್ಮ ಪೀಕ್ ಪರ್ಫಾರ್ಮೆನ್ಸ್ ಅನ್ನ ಅಚೀವ್ ಮಾಡಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರೋ ಸ್ಟಡಿ ಮತ್ತೆ ಬ್ರೈನ್ ರಿಲೇಟೆಡ್ ವಿಡಿಯೋಸ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ. ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.